ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಾಯ್ ಹಲೋ ನಮಸ್ಕಾರ. ಟಾಕ್ಸಿಕ್ ವಿಶ್ವ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್, ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಧನುಶ್ರೀ ಇದ್ದಾರೆ. ಇವತ್ತು ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂತ ಒಂದು ಕ್ಷಣ ಬಂದೇ ಬಿಟ್ಟಿದೆ. ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗುತ್ತೆ ಇನ್ನೇನು ಕೆಲವು ಕ್ಷಣಗಳಲ್ಲಿ. ನಮ್ಮ ಕನ್ನಡಿಗ ಯಶ್ ಅವರು ನಟಿಸಿ ನಿರ್ಮಾಪಕರು ಕೂಡ ಹೌದು ಈ ಸಿನಿಮಾಗೆ. ಯಶ್ ಸ್ವಾನಿಟ್ನಲ್ಲಿ ಕನ್ನಡ ಸಿನಿಮಾನ ವೇಟ್ ಗಾಯ್ಸ್ ಬೇರೆ ಲೆವೆಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಒಂದು ಹಾಲಿವುಡ್ ಸಿನಿಮಾ ಫೀಲ್ ಕೊಡೋದಕ್ಕೆ ಯಶ್ ರೆಡಿ ಆಗಿದ್ದಾರೆ. ಇದು ನೇರ ದೃಶ್ಯಾವಳಿ. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇರುವಂತ ಕಪಾಲಿ ಮಾಲ್ ಏನಿದೆಯಲ್ಲ, ಅಲ್ಲಿ ಈವೆಂಟ್ ನಡೀತಾ ಇದೆ. ಸೊ ಈವೆಂಟ್ ನಲ್ಲಿ ಈಗಾಗಲೇ ಯಶ್ ಆಗಮಿಸಿದ್ದಾರೆ. ಸೊ ಎಲ್ಲಾ ಹೀರೋಯಿನ್ಸ್ ಕೂಡ ಬಂದಿರೋದು, ಜೊತೆಗೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕೂಡ ಆಗಮಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ KVN ಪ್ರೊಡಕ್ಷನ್ಸ್ ನ KVN ಕೂಡ ಇದರಲ್ಲಿ. ಜೊತೆಗೆ ನಮ್ಮ ಶಿವಣ್ಣ ಈ ಒಂದು ಈವೆಂಟ್ ನ ಚೀಫ್ ಗೆಸ್ಟ್ ಆಗಿದ್ದಾರೆ. ಯಶ್ ಅವರು ಬಂದಿದ್ದಾರೆ ನೋಡಿ. ಪ್ರತಿಯೊಬ್ಬರು ಈ ಕ್ಷಣಕ್ಕೆ ಕಾಯ್ತಾ ಇದ್ರು, ಎಲ್ಲರನ್ನೂ ಕೂಡ ಒಂದೇ ಬಾರಿ ನೋಡಬೇಕು ಅಂತ ಹೇಳಿ. ಇಡೀ ಟೀಮ್ ಏನಿದೆಯಲ್ಲ ಅದು ಕಾಣಿಸ್ತಾ ಇದೆ. ಜೊತೆಗೆ ಯಶ್ ಅವ್ರ ಜೊತೆಗೆ ಅವರ ಧರ್ಮ ಪತ್ನಿ ಇದ್ದಾರೆ, ರಾಧಿಕಾ ಪಂಡಿತ್. ಸೊ ಎಷ್ಟು ವೇಟ್ ಮಾಡ್ತಾ ಇದ್ರಿ ಧನುಶ್ರೀ? ತುಂಬಾನೇ ವೇಟ್ ಮಾಡ್ತಿದ್ವಿ. ಏನಂದ್ರೆ ಒಂದ್ ಇಡೀ ವರ್ಡ್ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡೋ ಹೋಗಿ ಮಾಡ್ತೀವಿ ಅಂತ ಯಶ್ ಹೇಳಿದ್ರು. ಅದೇ ರೀತಿ ಮಾಡಿದ್ದಾರೆ. ಅಂಡ್ ಇವಾಗ ಆ ಕ್ಷಣ ಎಷ್ಟು ಚೆನ್ನಾಗಿದೆ. ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬೇರೆ ಬೇರೆ ಕಡೆ ಹೋಗಿ ಮಾತಾಡ್ತಿದ್ವಿ, ಈಗ ಬೇರೆ ಬೇರೆ ಇಂಡಸ್ಟ್ರಿನ ನಮ್ಮ ಕರ್ನಾಟಕಕ್ಕೆ ಕರ್ಸಿದ್ದಾರೆ, ಬೆಂಗಳೂರಿಗೆ ಕರ್ಸಿದ್ದಾರೆ. ತುಂಬಾ ಹೆಮ್ಮೆ ವಿಚಾರ ಅದು. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಇವೆಂಟ್ ಶುರು ಆಗುತ್ತೆ. ಮಿಸ್ಟರ್ ನಾಗಿದಾರ್ ನೋಡಿ. ಅವ್ರಿದ್ರೇನೆ ಒಂಥರ ಫುಲ್ ಶೋನೇ ಸಕ್ಕತ್ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ಅನ್ಬೋದು ಅವ್ರಿದ್ದಾಗ. ಸೊ ಯಶ್ ಈ ಸಿನಿಮಾದಲ್ಲಂತೂ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಎಸ್ ಹೌದು. ಈ ಹಿಂದೆ ಯಾವ ಲುಕ್ ಅಲ್ಲೂ ನೋಡಿಲ್ಲ ಆ ರೇಂಜ್ ಅಲ್ಲಿ ಲುಕ್ ಇದೆ. ಅಂಡ್ ಮತ್ತೊಂದು ಕ್ಯೂರಿಯಾಸಿಟಿ ಏನಂದ್ರೆ ಒಂದಲ್ಲ 2-3 ಲುಕ್ ಇದೆ. ಇನ್ನು ಸಿನಿಮಾದಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಟ್ರೇಲರ್ ಅಲ್ಲಿ ಒಂದ್ 2 ಲುಕ್ ರಿವೀಲ್ ಮಾಡಿದ್ದಾರೆ. ಒಂದು ರಾಯ ಮತ್ತೊಂದು ಟಿಕೆಟ್ ಅನ್ನೋದು. ಸೊ ಇನ್ನು ಎಷ್ಟು ಪಾತ್ರಗಳನ್ನು ಮಾಡಿದ್ದಾರೆ ಗೊತ್ತಿಲ್ಲ. ಅದರಲ್ಲಿ ಎಷ್ಟು ಹೀರೋಯಿನ್ಸ್ ಇದಾರೆ? ಒಂದು 5 ಜನ ಹೀರೋಯಿನ್ ಇದ್ದಾರೆ. ಸಖತ್ತಾಗಿರುತ್ತೆ ಅಲ್ವಾ? ಯಶನ್ ಫುಲ್ ನಾವ್ ಯಾವ ರೀತಿ ನೋಡಿದ್ವಿ. ನಯನ್ತಾರ ಬರ್ತಾ ಇರೋದು ಈ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ನಯನ್ತಾರ ಇಲ್ಲಿ ಮೇ ಬಿ ಯಶ್ ಅವರ ಸಿಸ್ಟರ್ ರೋಲ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ನಾನು, ಹೌದಾ? ಇನ್ನು ಯಾರು ಎಸ್ಟಿಮೇಟ್ ಮಾಡಕ್ಕೆ ಆಗ್ತಾ ಇಲ್ಲ ಈ ಒಂದ್ ಸಿನಿಮಾದಲ್ಲಿ. ಸೊ ಹಾಗಾಗಿ ಸಖತ್ತಾಗಿರುತ್ತೆ. ಈ ಒಂದು ಈವೆಂಟ್ ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ರು ಕೂಡ ಕಾಯ್ತಾ ಇದೀವಿ. ಇದ್ರ ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಬೇರೆ ಬೇರೆ ಲೆವೆಲ್ಗೆ ರೀಚ್ ಆಗ್ತಾ ಇರೋದನ್ನ ನೋಡ್ತಾ ಇದ್ವಿ, ಅದು ಯಶ್ ಅವರಿಂದ. ಜೊತೆಗೆ ಈ ಹಿಂದೆ KGF ಬಂದಂತ ಸಂದರ್ಭದಲ್ಲಿನೇ ಯಶ್ ಅವರು ಒಂದು ಮಾತು ಹೇಳಿದ್ರು, ಕಾಯ್ತಾ ಇರಿ ಯಶ್ KGF ಆದ ನಂತರ ಏನು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಅನ್ನೋ ತರ ಮಾತಾಡ್ತಾ ಇದ್ರು ಯಶ್. ಸೊ ಅದೇ ರೀತಿಯಾಗಿ ಹಾಲಿವುಡ್ ಸ್ಟಾರ್ಸ್ ನ ಹಾಕೊಂಡು ಈ ಸಿನಿಮಾ ಮಾಡ್ತಾ ಇರೋದು. ಜೊತೆಗೆ ಟೆಕ್ನಿಷಿಯನ್ಸ್ ಇದ್ದಾರೆ, ಮತ್ತೆ ಬೇರೆ ಬೇರೆ ಬಾಲಿವುಡ್ ಆಗಿರ್ಬೋದು, ಜೊತೆಗೆ ನಮ್ಮ ಆಂಧ್ರ ಮತ್ತೆ ತಮಿಳ್ ಇಂಡಸ್ಟ್ರಿಯಿಂದ ಹೀರೋಯಿನ್ಸ್ ಇದ್ದಾರೆ. ನಮ್ಮ ಕನ್ನಡ ಹೀರೋಯಿನ್ ರುಕ್ಮಿಣಿ ವಸಂತ್ ಅವರು ಕೂಡ ಇದ್ದಾರೆ. ಸೊ ಹಾಗಾಗಿ ನೋಡಿ ಇಲ್ಲಿ ಎಲ್ಲಾ ಹೀರೋಯಿನ್ಸ್ ಕೂಡ ಕೂತ್ಕೊಂಡಿದ್ದಾರೆ ನೋಡಿ. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಇವೆಂಟ್ ಆರಂಭ ಆಗುತ್ತೆ. ಎಲ್ಲಾ ಹೀರೋಯಿನ್ಸ್ ಕೂಡ ಅಲ್ಲಿ ಕೂತಿದ್ದಾರೆ. ನೀವು ಹೇಳಿದ್ರಿ ಅಲ್ಲ, ಒಂದ್ಸರಿ ಸ್ಟೇಜ್ ಅಲ್ಲಿ ಹೇಳಿದ್ರು ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಗೈಸ್ ಅಂತ ಹೇಳಿ. ನಿಜವಾಗ್ಲೂ ಇದು ಬಿಗಿನಿಂಗ್ ಈ ರೇಂಜ್ ಅಲ್ಲಿ ಇದೆ ಅಂದ್ರೆ ನೆಕ್ಸ್ಟ್ ಅಭಿ ಪಿಕ್ಚರ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಎಲ್ಲರೂ ಕಾಯ್ತಿದ್ದಾರೆ ಆ ಒಂದು ಸಿನಿಮಾಗೋಸ್ಕರ. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಿ? ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಒಂದು ಫಸ್ಟ್ ಆಫ್ ಆಲ್ ಯಶ್ ನನಗೆ ತುಂಬಾ ಇಷ್ಟ ಹೀರೋ. ಅಂಡ್ ಇನ್ನೊಂದು ಇಷ್ಟ ದಿನ ಅವ್ರನ್ನ ಹೋಮ್ಲಿ ಆಗಿ ನೋಡ್ಕೊಂಡ್ ಬಂದಿದೀವಿ, ಒಂದು ಕ್ಲಾಸಿಕ್ ಬಾಯ್ ತರ ನೋಡಿದೀವಿ. ಇದ್ರಲ್ಲಿ ಓ ಮೈ ಗಾಡ್, ನಿಜ ಯಶ್ಗೆ ಇಷ್ಟೊಂದು ರೊಮ್ಯಾನ್ಸ್ ಬರುತ್ತಾ ಅಂತ ಹೇಳಿ ಈ ಸಿನಿಮಾ ಟ್ರೇಲರ್ ಟೀಸರ್ ನಮ್ಮ ಸಹೋದ್ಯೋಗಿಗಳು ಹೋಗಿರ್ತಾರೆ, ಅಲ್ಲಿ ಏನಾದ್ರು ಕೇಳ್ಬಹುದು. ಅಂದ್ರೆ ಯಾವಾಗ್ಲೂ ಯಶ್ ಅವರು ಹೇಳ್ತಾ ಬಂದಿದ್ದಾರೆ, ನಾನು ಫ್ಯಾಮಿಲಿ ಆಡಿಯನ್ಸ್ಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ಬಟ್ ಇದ್ರಲ್ಲಿ ಸಿಕ್ಕಾಪಟ್ಟೆ ರೊಮ್ಯಾನ್ಸ್ ಮಾಡಿದ್ದಾರೆ, ಒಂದು 2-3 ಜನ ಹೀರೋಯಿನ್ಗಳ ಜೊತೆಗೆ. ಅದನ್ನ ಪಾಪ ರಾಧಿಕಾ ಪಂಡಿತ್ ಅವ್ರು ಯಾವ ರೀತಿಯಾಗಿ ತಗೊಂಡ್ರೋ ಏನೋ ಗೊತ್ತಿಲ್ಲ. ಅವರಿಗೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅವರಿಗೆ ಎಷ್ಟು ಖುಷಿ ಆಗ್ತದೆ ಅವ್ರ ಹಸ್ಬೆಂಡ್ ಈ ರೇಂಜ್ ರೀಚ್ ಆಗಿದ್ದಾರೆ ಅನ್ನೋದಕ್ಕೆ. ಹೌದು.
ಅಂಡ್ ಇನ್ನೊಂದು ಅವ್ರು ಎಷ್ಟು ಮುಂಚೆ ಹೇಳಿದ್ರು ಕೂಡ ನನಗೆ ರೊಮ್ಯಾನ್ಸ್ ಎಲ್ಲ ಮಾಡೋದ್ ಕಷ್ಟ, ಬರಲ್ಲ. ಬೇಕಾದ್ರೆ ಫೈಟಿಂಗು ಅದು ಇದು ಎಷ್ಟಾದ್ರೂ ಮಾಡೋಣ, ರೊಮ್ಯಾನ್ಸ್ ಮಾಡೋದ್ ಕಷ್ಟ ಅಂದಿದ್ರು. ಹೌದು. ಅಂಡ್ ಇದ್ರಲ್ಲಿ ಓ ಮೈ ಗಾಡ್ ಸೂಪರ್, ಬಂದಿರೋ 2 ಸಾಂಗ್ಗಳು ಅದಕ್ಕೊಂದು ಪ್ರೂಫ್ ಅಂತ ಹೇಳ್ಬೋದು. ಕರೆಕ್ಟ್. ಒಂದು ಮನಮೋಹಕ ಮತ್ತೊಂದು ತಬಾಹಿ ಸಾಂಗ್. ತಬಾಹಿ. ತಬಾಹಿ ನಮ್ಮ ಭಟ್ರು ಬರೆದಿದಾರಂತೆ ಕನ್ನಡದಲ್ಲಿ. ಸೊ ಸಖತ್ತಾಗಿ ರೀಚ್ ಆಗಿದೆ. ಒಂದು ಮೊನ್ನೆ ಏನು ಟ್ರೈಲರ್ಗಿಂತ ಮುಂಚೆ ಬರುತ್ತಲ್ಲ, ಸೊ ಒಂದು ಕ್ಲಿಪ್ ಕೂಡ ಬಿಡುಗಡೆ ಆಗಿತ್ತು, ಟೀಸರ್. ಟೀಸರ್ ಸಖತ್ತಾಗಿತ್ತು ಟೀಸರ್. ಸಖತ್ ರಿಚ್ ಆಗಿ ಸಿನಿಮಾ ಬರ್ತಾ ಇರೋದು. ಸೊ ಹಾಗಾಗಿ ಇನ್ನೂ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಸಿನಿಮಾ ಬಗ್ಗೆ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಬರ್ತಾ ಇದ್ರೂ ಕೂಡ ಆಡಿಯನ್ಸ್ ಅಂದರೆ ಪ್ರೇಕ್ಷಕರು ಥಿಯೇಟರ್ಗಳೇ ಕಡೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಈ ಸಿನಿಮಾ ಅದು ಎಷ್ಟು ಲೆವೆಲ್ಗೆ ಜನರನ್ನು ಆಕರ್ಷಿಸುತ್ತೆ ಅನ್ನೋದೊಂದು ಕುತೂಹಲ ಇದೆ. ಜೊತೆಗೆ ಯಶ್ ಅವ್ರು ಹೆಂಗೆ ಅಭಿನಯಿಸಿದ್ದಾರೆ ಅದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಭಾಳ ವರ್ಷಗಳ ನಂತರ. ಎಸ್, ಈಗ ಮೊದಲಿಗೆ ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ, ನೋಡೋಣ ಬನ್ನಿ.